ಎಲ್ಲರಿಗೂ ಹೊಸ ವರ್ಷ 2026ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲರೂ ಸಹ ಹೊಸ ವರ್ಷವನ್ನು ಸ್ವಾಗತಿಸುವುದರಲ್ಲಿ ಒಂದಷ್ಟು ನಿರ್ಣಯಗಳು, ನಿರ್ಧಾರಗಳು, ಗುರಿಗಳನ್ನು ಇಟ್ಕೊಂಡಿರ್ತೇವೆ. ಆ ನಿರ್ಧಾರಗಳಲ್ಲಿ ಆರ್ಥಿಕ, ವ್ಯಾವಹಾರಿಕ, ಶೈಕ್ಷಣಿಕ ನಿರ್ಧಾರಗಳೇ ಹೆಚ್ಚಿರ್ತವೆ ಎಲ್ಲರಲ್ಲೂ, ನಾನು ಗಮನಿಸಿರುವಂತೆ. ನನ್ನ ಒಂದು ಕೋರಿಕೆ ಏನಂತ ಹೇಳಿದ್ರೆ, ಆ ನಿರ್ಣಯಗಳಲ್ಲಿ, ರೆಸಲ್ಯೂಷನ್ಸಲ್ಲಿ ಆರೋಗ್ಯ ನಿರ್ಧಾರಗಳಿರಲಿ. ಆರೋಗ್ಯಕ್ಕಾಗಿ ನಾವು ಏನು ಮಾಡಬಹುದು ನಿರ್ಧಾರಗಳನ್ನು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡೋದಾದರೆ, ಪದೇ ಪದೇ ತಿನ್ನುವ ಅಭ್ಯಾಸವನ್ನು ಬಿಟ್ಟು ದಿನದಲ್ಲಿ ಒಂದು 3 ಬಾರಿ ಮಾತ್ರ ತಿಂತೇನೆ ಅನ್ನುವಂಥ ಒಂದು ನಿಯಮ ಇಟ್ಕೊಳ್ಳುವಂತಹದ್ದು, ಆಹಾರವನ್ನು ನಿಧಾನವಾಗಿ ಆಸ್ವಾದಿಸಿ ತಿಂತೇನೆ ಪ್ರತಿ ಸಲ ಅನ್ನುವಂಥ ಒಂದು ನಿಯಮ, ಮತ್ತು ರಾತ್ರಿ ಊಟವನ್ನು ತಡೆದು ಅದನ್ನು ಸಂಜೆ ಊಟವಾಗಿ ಮಾಡಿಕೊಂಡು ಕನಿಷ್ಠ 8 ಗಂಟೆಗೆ ಮೊದಲು ಊಟವನ್ನು ಮಾಡ್ತೇನೆ ಅನ್ನುವಂಥದ್ದು ಒಂದು. ತದನಂತರ ಹೆಚ್ಚು ದಿನದ ಒಂದು ಊಟದಲ್ಲಿ ಹೆಚ್ಚು ಕಚ್ಚಾ ಆಹಾರಗಳು, ರಾ ಫುಡ್ಡು, ಅದು ಅದರಲ್ಲಿ ಹೆಚ್ಚು ಹಣ್ಣುಗಳಂತ ನಾನು ತೆಗೆದುಕೊಳ್ತೀನಿ ತಿಂಡಿಯಾಗಿ. ಈಗೆಲ್ಲರೂ ಸಹ ನಮ್ಮ ಹೋಟೆಲ್ನ ರೀತಿಯಲ್ಲಿ ಮನೆಯಲ್ಲೂ ಕೂಡ ತಯಾರಿ ಮಾಡ್ಕೊಂಡು ತಿಂಡಿ ತಿನ್ನೋದಾಗ್ತಿದೆ. ಅದರ ಬದಲು ಒಂದು ಊಟವನ್ನು ನಾನು ಹಣ್ಣುಗಳಿಗೆ ಶಿಫ್ಟ್ ಆಗ್ತೇನೆ ಅನ್ನೋದಾದರೆ ಅದರಿಂದ ವಿಶೇಷವಾದಂತಹ ಲಾಭಗಳನ್ನು ಪಡಿಬೋದಾಗಿರುತ್ತೆ. ಹಾಗೆ ನೀರನ್ನೂ ಸಹ ನಾನು ಬೆಳಗಿನ ಮೊದಲ ದ್ರವ್ಯವಾಗಿ ನೀರನ್ನು ಮಾತ್ರ ತೆಗೆದುಕೊಳ್ತೇನೆ. ಬೇರೆ ಅದಕ್ಕೆ ಪರ್ಯಾಯಗಳಾದ ಕಾಫಿ, ಟೀ, ಕಷಾಯಗಳು ಯಾವುವು ನಾನು ಕುಡಿಯೋದಿಲ್ಲ. ನೀರೇ ನನಗೆ ಮೊದಲ ಆಹಾರ ಆಗಿರುತ್ತೆ ಅನ್ನುವಂಥ ಒಂದು ನಿರ್ಧಾರ ತಗೊಳ್ಳೋದ್ರಿಂದ ತಮ್ಮಲ್ಲಿ ಮೊದಲ ತಿಂಗಳಿಂದಲೇ ಗಣನೀಯವಾದಂತಹ ಆರೋಗ್ಯ ಬದಲಾವಣೆಗಳನ್ನು ನೀವು ಕಾಣಬಹುದು ಅಂತ ಹೇಳ್ತಾ, ಎಲ್ಲರಿಗೂ ಈ ವರ್ಷ ಶುಭ ತರಲಿ ಅಂತೇಳಿ ಹಾರೈಸ್ತೇನೆ. ಧನ್ಯವಾದಗಳು.